ದಿನ ನಾವು ಈ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿರೋ ಉದ್ದೇಶ ಏನೆಂದರೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಭಾಳಷ್ಟು ಸಮಸ್ಯೆಗಳಾಗ್ತಾ ಇದ್ದೇವೆ. ನಮಗೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದೀವಿ. ನಮಗೆ ಕರೆಕ್ಟಾದ ನಮಗೆ ಬರಬೇಕಾದ ಸಂಬಳಗಳನ್ನು ಬರ್ತಾ ಇಲ್ಲ. ಭಾಳಷ್ಟು ಎಲ್ಲೆಲ್ಲೇ ಗ್ಯಾಪ್ ಉಳಿತಾ ಇದೆ. RCS ಪೋರ್ಟಲ್ ಅಂತ ಮಾಡಿದೆ. RCS ಪೋರ್ಟಲಲ್ಲಿ ನಾವು ಲಿಂಕ್ ಮಾಡಿದ್ರೂ ಯಾವುದು ನಮಗೆ ಅದರ ಪ್ರಕಾರ ಸಂಬಳ ಬರ್ತಾ ಇಲ್ಲ. ಅದಕ್ಕಾಗಿ ನಾವು ವಿಷಯಗಳನ್ನು ನಾವೆಲ್ಲ ಕೂಡಿಸಿ ಒಂದು ರಾಜ್ಯ ಸರ್ಕಾರ ಒಂದು 5,000 ರೂಪಾಯಿ ಕೊಡ್ತಾ ಇದೆ, ಒಂದು ನಾನ್ ಇನ್ವಿಟೇಷನ್ಸ್ ಅಂತ 2,000 ರೂಪಾಯಿ ಕೊಡ್ತಾ ಇದೆ. ಅದರ ನಿವೃತ್ತಾಗಿ ಒಂದು 7,000 ರೂಪಾಯಿ ಬರ್ತಾ ಇದೆ. ಅದಕ್ಕೆ ಇನ್ನಷ್ಟು ನಾವು RCS ಪೋರ್ಟಲ್ನಾಗ ಬರಬೇಕಾಗಿದ್ದವರು ಬರ್ತಾ ಇಲ್ಲ. ಅದಕ್ಕೆ ನಾವು ಕೇಳ್ತಾ ಇದ್ದೇವೆ ಸರ್ಕಾರಕ್ಕೆ, ಎಲ್ಲ ಸೇರಿಸಿ ನಮ್ಗೆ 15,000 ರೂಪಾಯಿಯನ್ನು ತಿಂಗಳಿಗೆ ಕೊಡಬೇಕು ವೇತನ ಅಂತಿಸಿಂದ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಆಗಲೇ ನಾವು ಇವಾಗ ಎಲ್ಲ ಆಶಾ ಎಲ್ಲ MLAಗಳಿಗೆ ಕೂಡ ನಾವು ಮನೆ ಪತ್ರ ಕೊಟ್ಟಿವಿ. ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಗಳಿಗೆ ಬರೋಂಥ ಶಾಸಕರಿಗೆ ಕೂಡ ನಾವೆಲ್ಲ ಮನೆ ಪತ್ರ ಸಲ್ಲಿಸ್ತೀವಿ. ಈಗ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಆಶಾ ಕಾರ್ಯಕರ್ತರ ಪರವಾಗಿ ಅವರು ಮಾತಾಡಬೇಕಂತ ನಾವು ಹೇಳಿದ್ದೆವು. ಆದರೆ ಈ ಮಟ್ಟ ನಾವು 15,000 ರೂಪಾಯಿ ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದೆವು. ಮುಂದಿನ ದಿನ ಜನವರಿ 7 ತಾರೀಕಲ್ಲಿ ನಾವು ಬೆಂಗಳೂರು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಈ ಬೆಂಗಳೂರು ಹೋರಾಟ ಏನು ಮುಖ್ಯವಾಗಿ ನಮಗೆ ಬೇಡಿಕೆಗಳನ್ನು ಪೂರ್ತಿ ನಮಗೆ ಈಡೇರಿಸುತ್ತಾನ ನಾವು ಅಲ್ಲಿಂದ ಬರೋಂಗಿಲ್ಲ. ಅನಿರ್ದಿಷ್ಟ ಹೋರಾಟವನ್ನು ನಾವು ಇಟ್ಕೊಂಡಿದ್ದೀವಿ. ಸಾಕಷ್ಟು ನಮಗೆ ರಜೆಗಳು ಸಿಗೋಂಗಿಲ್ಲ. ನಾವು 12 ಗಂಟೆ 24 hours 7 ಬಾರ್ ನಾವು ಕೆಲಸಗಳನ್ನು ಮಾಡ್ತೀವಿ. ನಮಗೆ ರಜೆಗಳು ಇಲ್ಲ. ಆಮೇಲೆ ನಮಗೆ ಒಂದು ಸರ್ಕಾರ ನೌಕರಿಗಳು ಕೂಡ ಅಂತ ಪರಿಗಣಿಸಬೇಕು, ಇಲ್ಲಾಂದ್ರೆ ಕಾರ್ಮಿಕರಂತ ಪರಿಗಣಿಸಬೇಕು. ಎಲ್ಲ ಸರ್ಕಾರ ನೌಕರಿಗಳಿಗೆ ನಿವೃತ್ತ ಆದ್ಮೇಲೆ ಹೆಂಗೆ ಕೊಡ್ತಾರೆ ಆ ಥರ ನಮಗೂ ಕೊಡಬೇಕಂತಸಿಂದ ನಾವು ಸರ್ಕಾರಕ್ಕೆ ಇಡ್ತಾ ಇದ್ದೀವಿ. ನಾವು ಜಿಲ್ಲಾ ಅಧ್ಯಕ್ಷ ಶಿವಲಿಂಗಮ್ಮ ನಂದೂರು.